ಧಾರವಾಡ ಲೋಕಸಭಾ ಕ್ಷೇತ್ರದ ಸಮಸ್ತ ಸಮಾಜದ ಬಂಧುಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ. ಈಗಾಗಲೇ ಸುಮಾರು ಅನೇಕ ವರ್ಷಗಳಿಂದ ಧಾರವಾಡ ಲೋಕಸಭಾ ಕ್ಷೇತ್ರದ ಪರಿಸ್ಥಿತಿ ತಾವು ಮನಗಂಡಿದ್ದೀರಿ. ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಕಣ್ಣಲ್ಲಿ ನೋಡಿದ್ರೆ ಭಾಳ ನಮ್ಗೆ ಬೇಸರವಾಗ್ತದೆ. ದಯವಿಟ್ಟು ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ಸಮಸ್ತ ಸಮಾಜದ ಮತಬಾಂಧವರಲ್ಲಿ ನಾನು ಕೈ ಮುಗಿದು ಕೇಳುವುದರಿಂದರೆ ಈಗಾಗಲೇ ಇರ್ತಕ್ಕಂಥ ಅವ್ಯವಸ್ಥೆಯನ್ನು ನೋಡಿ ನಿಮಗೆ ಎಷ್ಟು ಬೇಸರ ಆಗಿತ್ತು ಅನ್ನೋದು ಅದು ನಿಮಗೆ ಗೊತ್ತು. ನಾವು ಇನ್ನೊಬ್ಬರ ಬಗ್ಗೆ ಯಾರ ಬಗ್ಗೆ ಕೂಡ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಚರ್ಚೆ ಮಾಡಲಿಕ್ಕೂ ಹೋಗೋದಿಲ್ಲ. ಬಹುಶಃ ಆ ಚರ್ಚೆಗೆ ನಾನು ಆಸ್ಪದನೂ ಕೊಡೋಂಗಿಲ್ಲ. ಎಲ್ಲ ರಾಜಕಾರಣಿಗಳ ಮೇಲಾಗಿ ಹೇಳ್ಬೇಕಂದ್ರೆ ರಾಷ್ಟ್ರೀಯ ಪಕ್ಷಗಳ ಒಂದು ದ್ವಂದ್ವ ನೀತಿ ನೀವು ಕಂಡ್ರೆ ಭಾಳ ಅಸಹ್ಯ ಪಡುವಂಥ ಸಂಗತಿ ಇದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕ್ಷೇತ್ರದ ಬಹುಶಃ ಕರ್ನಾಟಕದ ನಾಡಿನಲ್ಲಿ ಇತಿಹಾಸ ಪುಟಗಳಲ್ಲಿ ನೋಡಿದರೆ ರಾಜಕೀಯ ಪಕ್ಷಗಳ ಒಂದು ಇತಿಹಾಸ ಏನಪ್ಪ ಅಂದರೆ ಯುವಕರನ್ನ ದಾರಿ ತಪ್ಪಿಸೋದು, ಚಟಕ್ಕೆ ದಾಸರನ್ನಾಗಿ ಮಾಡುವುದು ಮತ್ತು ಬಡವರನ್ನು ದಾರಿ ತಪ್ಪಿಸೋದು, ಬಡವರಿಗೆ ಬರ್ತಕ್ಕಂಥ ಯೋಜನೆಗಳನ್ನು ತಾವೇ ಕೊಳ್ಳೆ ಹೊಡೆಯುವುದು, ಅಭಿವೃದ್ಧಿ ಯೋಜನೆಗೆ ಬರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ತಾವೇ ಕೊಳ್ಳೆ ಹೊಡೆಯುವುದು. ಈ ರೀತಿ ಬಿಟ್ಟರೆ ಬೇರೆ ಜನರಿಗೆ ಸಾಮಾಜಿಕವಾಗಿ ಮತ್ತು ಮಾನವೀಯ ಮೌಲ್ಯಗಳ ಅಡಿಯಲ್ಲಿ ಎತ್ತಿ ಅವರನ್ನು ಕಣ್ಣೀರು ಒರೆಸುವಂಥ ಕೆಲಸ ಯಾವ ರಾಜಕಾರಣಿಗಳು ಮಾಡಲಿಲ್ಲ. ಬರೀ ಸುಳ್ಳು ಹೇಳಲಿಕ್ಕೆ ನಿಶ್ಚಿತರಾಗಿದ್ದಾರೆ. ಸುಳ್ಳು ಹೇಳುವುದರಲ್ಲಿ ಇವರು ಪದವಿ ಪಡ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದರೆ ಸುಳ್ಳಿನ ಒಂದು ಆಗರ ಏನಿದೆಯಲ್ಲ, ತಮ್ಮನ್ನು ಹಾಳು ಮಾಡೋದಲ್ಲದೆ ಸಮಾಜವನ್ನು ಹಾಳು ಮಾಡೋದಲ್ಲದೆ ಬಡವರನ್ನು ಹಾಳು ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಚುನಾವಣೆ ಅಂತಕ್ಕಂಥದ್ದು ಪ್ರತಿ ವರ್ಷಕ್ಕೊಮ್ಮೆ ಚುನಾವಣೆ ಯಾಕೆ ಬರ್ತದೆ ಸ್ವಲ್ಪ ನಾವು ಗಮನಿಸಬೇಕು. ವ್ಯಕ್ತಿಗತವಾಗಿ ಅಭಿವೃದ್ಧಿ ಯಾವ ಮಾಡೋಂಗಿಲ್ಲ, ಅವನಿಗೆ ಕಿವಿ ಹಿಂಡಿ ಮತದಾನ ಹಾಕಲಾರ್ದೇ ಅವನಿಗೆ ಮನೆ ಕಳಿಸುವಂಥ ಕೆಲಸ ಮತದಾರರಲ್ಲಿದೆ. ಎಲ್ಲ ಸಮಾಜ ಧರ್ಮದ ಬಂಧು ಬಾಂಧವರಲ್ಲಿ ಮತದಾರರಲ್ಲಿ ವಿನಂತಿ ಏನಂದರೆ, ನೀವು ಮಾನವ ಧರ್ಮ ಮಾನವ ಕುಲಕೋಟಿಗೆ ಒತ್ತು ಕೊಡ್ರಿ. ಆ ಜಾತಿ ಈ ಜಾತಿ ಹಿಂದೂ ಮೇಲು ಕೇಳು ಮುಸ್ಲಿಮ ಒತ್ತು ಕೊಡಬೇಡ್ರಿ. ನನ್ನ ವಿನಂತಿ. ಇದು ಸರ್ವಧರ್ಮದ ನಾಡು, ಇದು ಜಾತ್ಯತೀತ ನಾಡು. ನೀವೆಲ್ಲರೂ ಒಗ್ಗಟ್ಟಾಗಬೇಕು, ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನೀವೆಲ್ಲರೂ ಹೆಜ್ಜೆ ಇಟ್ಟಿದ್ದೇ ಕರೆ ಆದ್ರೆ ಇದು ಸರ್ವಧರ್ಮದ ನಾಡಾಗ್ತದೆ, ಜಾತ್ಯತೀತ ರಾಷ್ಟ್ರ ಆಗ್ತದೆ. ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಪಕ್ಷೇತರ ಅಭ್ಯರ್ಥಿಯಾದ ಎಸ್ ಪಾಟೀಲ್ ಸರ್ ಅವರಿಗೆ ತಮ್ಮೆಲ್ಲರ ಮತವನ್ನು ಕೊಡಬೇಕಾಗಿ ವಿನಂತಿಸುತ್ತೇನೆ. ಕ್ರಮ ಸಂಖ್ಯೆ 17 ಪೇನಿನ ನಿಬ್ಬಿನ ಗುರ್ತಿಗೆ ತಾವೆಲ್ಲರೂ ಮತ ಕೊಟ್ಟು ಈ ಸಲ ಪಕ್ಷೇತರ ಅಭ್ಯರ್ಥಿಯನ್ನು ಆರಿಸ್ತರಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ಇವತ್ತು ಏನು ಧಾರವಾಡ ಜಿಲ್ಲಾ ಲೋಕಸಭಾ ಎಲೆಕ್ಷನ್ ಸಾಕಷ್ಟು ಬಿರುಸಿನ ಪ್ರಚಾರದಾಗ ಇವತ್ತು ರಾಷ್ಟ್ರೀಯ ಪಕ್ಷಗಳು ತಮ್ಮ ಒಂದು ಈ ಏನು ಪ್ರಚಾರ ಸಮಿತಿ ಒಳಗೊಂಡು ಹೋರಾಟಗಾರರಾಗಲಿ ಹಾಗೂ ಪತ್ರಕರ್ತರಾಗಲಿ ಇನ್ನಿತರ ಸಾಮಾನ್ಯ ಜನರಿಗೆ ಅವಕಾಶ ಕೊಡಲಾರ್ದನ ಬರೀ ರಾಷ್ಟ್ರೀಯ ಪಕ್ಷಗಳ ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ರಾಜಕಾರಣ ಮಾಡ್ತಿರೋದ್ರಿಂದ ಎಲ್ಲರಿಗೂ ಇವತ್ತು ಈ ಸಲ ಬೇಸತ್ತೋಗೈತಿ. ಅದಕ್ಕಾಗಿ ನಮ್ಮ ಆತ್ಮೀಯರು ಹಾಗೂ ನಮ್ಮ ಪತ್ರಿಕೆ ಉದ್ಯಮದ ಗುರುಗಳಾಗಿರುವಂಥ ಎಸ್ ಪಾಟೀಲ್ ಸರ್ ಇವತ್ತು ಏನು ತಮ್ಮ ಧೈರ್ಯದಿಂದ ನಿಂತುಕೊಂಡು ಒಬ್ಬ ಸಾಮಾನ್ಯ ಜನರು ಕೂಡ ಇವತ್ತು ನಾವು ಲೋಕಸಭಾ ಎಲೆಕ್ಷನ್ ಮಾಡ್ಬೇಕು ಅನ್ನೋದನ್ನು ಮಾಡಿದ್ದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗೈತಿ. ಅದಕ್ಕಾಗಿ ನಮ್ಮ ತಾಲೂಕಿನಲ್ಲಿರುವಂಥ ಹಾಗೂ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ಮತ್ತು ಪತ್ರಿಕಾ ಬಳಗ ವತಿಯಿಂದ ಇವತ್ತು ನಮ್ಮ ಎಸ್ ಪಾಟೀಲ್ ಸರ್ ಅವರಿಗೆ ಎಲ್ಲರೂ ಕೂಡ ಬೆಂಬಲಿಸೋಣ ಅಂತ ಹೇಳ್ತಾ ಇವತ್ತು ನಮಗೆ ಏನಾಗೈತಪ್ಪ ಅಂದ್ರೆ ಹೊಸತನ ಬೇಕಾಗಿತ್ತು. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಹೆಂಗದಾರ ಅಂದ್ರೆ ಅವರು ಮೊಮ್ಮಕ್ಕಳಿಂದ ಮರಿಮಕ್ಕಳು ಮತ್ತು ಅವರ ತಂದೆ ತಾಯಿಗಳನ್ನ ಅವ್ರು ಏನು ರಾಜಕೀಯ ಕುಟುಂಬಗಳನ್ನು ರಾಜಕಾರಣ ಮಾಡ್ಕೊತಾರೆ. ಆದರೆ ಹೊಸಬರಿಗೆ ಯಾರೂ ಅವಕಾಶ ಕೊಡತ್ತಿಲ್ಲ. ಅದಕ್ಕಾಗಿ ಅಂಥದ್ರೊಳಗೆ ನಮ್ಮ ಎಸ್ ಪಾಟೀಲ್ ಸರ್ ಮುಂದೆ ಬಂದು ಒಂದು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ಅವ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸಿ ಈ ಸಲ ಒಂದು ಹೊಸತನವನ್ನು ಮಾಡೋಣ ಅಂತೇಳಿ ನಾವು ಕೂಡ ಎಸ್ ಪಾಟೀಲ್ ಸರ್ಗೆ ಬೆಂಬಲ ನೀಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ ಸರ್.